ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಕಚೇರಿ ಇದೆ. ನ್ಯಾಯಾಲಯ ಇರ್ಬೋದು, ದಂಡಾಧಿಕಾರಿಗಳ ಕಚೇರಿ ಇರ್ಬೋದು, ಅದೇ ರೀತಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಕಚೇರಿ ಆನೇಕಲ್ನ ಹೃದಯ ಭಾಗದಲ್ಲಿದೆ. ಪೊಲೀಸ್ ಉಪಧೀಕ್ಷಕರ ಕಚೇರಿ ಮಾತ್ರ ಆನೇಕಲ್ನ ಹೃದಯ ಭಾಗದಲ್ಲಿ ಇಲ್ಲ. ಈ ಹಿಂದೆ ಹೆಬ್ಗೋಡಿ ಪೊಲೀಸ್ ಠಾಣೆ ಆನೇಕಲ್ ಉಪವಿಭಾಗಕ್ಕೆ ಬರ್ತಿತ್ತು. ತದನಂತರ ಆನೇಕಲ್ ಉಪವಿಭಾಗದ ಹೆಬ್ಗೋಡಿ ಪೊಲೀಸ್ ಠಾಣೆಯನ್ನು ಪೊಲೀಸ್ ಕಮಿಷನರ್ ವ್ಯಾಪ್ತಿಗೆ ಹೋಯಿತು. ನಂತರವಾಗಿ ಈ ಹೆಬ್ಗೋಡಿ ಪೊಲೀಸ್ ಠಾಣೆ 2ನೇ ಮಹಡಿಯಲ್ಲಿ ಉಪಧೀಕ್ಷಕರ ಕಚೇರಿ, ಆನೇಕಲ್ ಉಪವಿಭಾಗದ ಕಚೇರಿ ಇತ್ತು. ನಂತರವಾಗಿ ಆ ಕಚೇರಿಯನ್ನು ಖಾಲಿ ಮಾಡಬೇಕು ಅಂತ ಹೇಳಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಬೆಂಗಳೂರು ಗ್ರಾಮಾಂತರ SP ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ನಿಮ್ಮ ಏನು ಉಪವೀಕ್ಷಕರ ಕಚೇರಿ ಏನಿದೆ ಇದನ್ನು ಖಾಲಿ ಮಾಡಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗ ಪೊಲೀಸರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ನಂತರವಾಗಿ ಆ ಖಾಲಿ ಮಾಡಿದಂಥ ಉಪಧೀಕ್ಷಕರ ಈ ಹಿಂದೆ ಇದ್ದಂಥ ಉಪಧೀಕ್ಷಕರು ಆ ಆಫೀಸನ್ನು ಖಾಲಿ ಮಾಡಿ ಆನೇಕಲ್ಗೆ ಹೋಗಬೇಕಾದಂಥ ಕಚೇರಿ ಅತ್ತಿಬೆಲೆಯ ಗಡಿಭಾಗಕ್ಕೆ ಹೋಗುತ್ತೆ. ಅತ್ತಿಬೆಲೆಯ ಗಡಿಭಾಗಕ್ಕೆ ಹೋದರೆ ಆನೇಕಲ್ ಸಾರ್ವಜನಿಕರೇ ಒಂದಲ್ಲ ಒಂದು ರೀತಿ ತೊಂದರೆ ಆಗುತ್ತೆ. ಏನು ಬನ್ನರಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಅತ್ತಿಬೆಲೆಯ ಗಡಿಭಾಗಕ್ಕೆ ಹೋಗಬೇಕು ಅಂದರೆ ಸುಮಾರು 1.5 ತಾಸು ಕಾಲಾವಕಾಶ ಬೇಕಾಗುತ್ತೆ. ಸುಮಾರು 30 ಕಿಲೋಮೀಟರ್ ಕಾಲ ಹೋಗಬೇಕಾಗುತ್ತೆ. ಇದೇ ರೀತಿ ಜಿಗಣಿ ಇರ್ಬೋದು, ಆನೇಕಲ್ ಇರ್ಬೋದು, ಸೂರ್ಯ ಸಿಟಿ ಇರ್ಬೋದು, ಸರ್ಜಾಪುರ ಇರ್ಬೋದು, ಈ ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಆನೇಕಲ್ನ ಹೃದಯ ಭಾಗನೇ ಉಪಧೀಕ್ಷಕರ ಕಚೇರಿ ಸರಿ ಅನ್ನೋದು ಬೆಂಗಳೂರು ಗ್ರಾಮಾಂತರ SP ಅವರು ಚಂದ್ರಕಾಂತ್ ಅವರು ಏಪ್ರಿಲ್ ತಿಂಗಳಲ್ಲಿ ಒಂದು ಪತ್ರವನ್ನು ಬರೀತಾರೆ. ನೀವು ಆನೇಕಲ್ಗೆ ಈ ಆಫೀಸ್ನ ಶಿಫ್ಟ್ ಮಾಡಿ ಅಂತ ಒಂದು ಪತ್ರವನ್ನು ಬರೀತಾರೆ. ಆದರೆ ಇದ್ದಂಥ ಉಪಧೀಕ್ಷಕರು ಆನೇಕಲ್ಗೆ ಈ ಆಫೀಸ್ನ ಶಿಫ್ಟ್ ಮಾಡದೆ ಅತ್ತಿಬೆಲೆ ಗಡಿಭಾಗಕ್ಕೆ ಮಾಡ್ತಾರೆ. ನಂತರವಾಗಿ ಗೋಪಾಲ್ ನಾಯಕ್ ಅವರು ಈ ಹಿಂದಂಥ ಉಪಧೀಕ್ಷಕರು ವರ್ಗಾವಣೆ ಆಗ್ತಾರೆ. ನಂತರವಾಗಿ ಗೋಪಾಲ್ ನಾಯಕ್ ಅವರು ಈ ಉಪಧೀಕ್ಷಕರಾಗಿ ಇಲ್ಲಿಗೆ ಬರ್ತಾರೆ. ಅವರು ಬಂದ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಸಂಘಟನೆಗಳಿರ್ಬೋದು, ವಕೀಲರಿರ್ಬೋದು, ಸಾರ್ವಜನಿಕರು ಎಲ್ಲರೂ ಆನೇಕಲ್ಗೆ ನಿಮ್ಮ ಆಫೀಸು ಶಿಫ್ಟ್ ಮಾಡ್ಕೊಳ್ಳಿ ಸರ್, ನಮಗೆ ತುಂಬ ತೊಂದರೆ ಆಗುತ್ತೆ. ಸಾರ್ವಜನಿಕವಾಗಿ ನಾವು ಬನ್ನರಘಟ್ಟದಿಂದ ಬರಬೇಕು ಅಂದರೆ ಸುಮಾರು 1.5 ತಾಸು ಬೇಕಾಗುತ್ತೆ, 30 ಕಿಲೋಮೀಟರ್ಗಳು ನಮಗೆ ಬೇಕಾಗುತ್ತೆ. ಈ ಆಫೀಸ್ನ ಆನೇಕಲ್ ಹೃದಯ ಭಾಗಕ್ಕೆ ಬಂದರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಸಾರ್ವಜನಿಕರು ಹೋಗಿ ಅವರ ಹತ್ರ ಹಳಲನ್ನು ತೋಡ್ಕೊಳ್ತಾರೆ. ನಂತರವಾಗಿ ಈ ಆಫೀಸು ಅತ್ತಿಬೆಲೆ ಗಡಿಯಿಂದ ಆನೇಕಲ್ ಭಾಗಕ್ಕೆ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಸಾರ್ವಜನಿಕರಿರ್ತಾರೆ. ಅದೇ ರೀತಿ ಒಂದು ವಕೀಲರ ತಂಡ ಅಂದರೆ ಏನು ಆನಂದ್ ಮತ್ತು ಮಂಜುನಾಥ್ ಅವರು ವಕೀಲರ ತಂಡ ಏನು ಮಾನ್ಯ ಗೃಹ ಮಂತ್ರಿಗಳಿಗಿರ್ಬೋದು ಮತ್ತು ಏನು ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಅವ್ರಿಗೆ ಪತ್ರವನ್ನು ಕೊಡ್ತಾರೆ. ನಿಮ್ಮ ಉಪಧೀಕ್ಷಕರ ಕಚೇರಿ ಅಂದರೆ DOSP ಅವರ ಆಫೀಸು ಅತ್ತಿಬೆಲೆಯ ಗಡಿಭಾಗದಲ್ಲಿದೆ. ನಮ್ಮ ಆನೇಕಲ್ನ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ನಿಮ್ಮ ಉಪಧೀಕ್ಷಕರ ಕಚೇರಿಯನ್ನು ಆನೇಕಲ್ನ ಹೃದಯ ಭಾಗಕ್ಕೆ ಶಿಫ್ಟ್ ಮಾಡಿಸ್ಬೇಕು ಸರ್, ಇಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಬರೆದ್ರೂ ಮತ್ತು ಈ ಹಿಂದೆ ಏನು ಬೆಂಗಳೂರು ಗ್ರಾಮಾಂತರ SP ಅವರು ಈ ಆನೇಕಲ್ಗೆ ಶಿಫ್ಟ್ ಆಗಬೇಕು ಅಂತೇಳಿ ಒಂದು ಕರ್ನಾಟಕ ಸರ್ಕಾರದಿಂದ ಒಂದು ಪತ್ರ ಬಂದಿದೆ. ಆ ಪತ್ರವನ್ನು ಸಹ ಇವರು ಲೆಕ್ಸದೆ ಇವರು ಅತ್ತಿಬೆಲೆಯ ಗಡಿಭಾಗದಲ್ಲಿ ಈಗಲೂ ಸಹ ಆಫೀಸನ್ನು ಮಾಡ್ಕೊಂಡಿದ್ದಾರೆ. ಅತ್ತಿಬೆಲೆಯಿಂದ ಆನೇಕಲ್ ಹೃದಯ ಭಾಗಕ್ಕೆ ಆಫೀಸು ಬರಲಿ ಅನ್ನೋದು ಎಲ್ಲ ಅಂದರೆ ಸಾರ್ವಜನಿಕರ ಮತ್ತು ವಕೀಲರ ತಂಡ ಮತ್ತು ಸಂಘಟನೆಗಳು ಒತ್ತಾಯ ಆಗಿದೆ. ಇಷ್ಟೆಲ್ಲ ಆದರೂ ಇನ್ನು ಈ ಏನು ಆನೇಕಲ್ನ ಉಪವಿಭಾಗದ ಉಪಧೀಕ್ಷಕರ ಗೋಪಾಲ್ ನಾಯಕ್ ಅವರ ಕಚೇರಿ ಅತ್ತಿಬೆಲೆ ಗಡಿಭಾಗದಲ್ಲೇ ಇದೆ. ಇನ್ನಾದರೂ ಆನೇಕಲ್ ಹೃದಯ ಭಾಗಕ್ಕೆ ಬರುತ್ತಾ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಇದೇ ರೀತಿ ಈಗ ವಕೀಲರ ತಂಡ ಒಂದು ಮುಂದೆ ಹೋಗಿರೋದು ಅಂದರೆ ಈ ಕಚೇರಿ ಮುಂದಿನ ದಿನಗಳಲ್ಲಿ ಆನೇಕಲ್ ಭಾಗಕ್ಕೆ ಬರಲಿಲ್ಲ ಅಂದರೆ ನಾವು ನ್ಯಾಯಾಂಗ ಹೋರಾಟ ಮಾಡಿ ನ್ಯಾಯಾಂಗ ಆದೇಶ ತೊಗೊಂಬಂದು ನಾವು ಈ ಉಪಧೀಕ್ಷಕರ ಕಚೇರಿಯನ್ನು ಆನೇಕಲ್ ಹೃದಯ ಭಾಗಕ್ಕೆ ತರಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನಾದರೂ ಈ ಹಿರಿಯ ಅಧಿಕಾರಿಗಳು ಈ ಉಪಧೀಕ್ಷಕರ ಕಚೇರಿಯನ್ನು ಆನೇಕಲ್ಗೆ ಶಿಫ್ಟ್ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ.